ರಘು ಒಂದು ದಿನ ಬೆಳಗ್ಗೆ ಎದ್ದಾಗ ಮನೆ ತುಂಬ ಅಸಹಜ ಮೌನ. ಸಾಮಾನ್ಯವಾಗಿ ಬೆಳಗ್ಗೆ 6ಕ್ಕೆ ಅಮ್ಮನ ಪಾತ್ರೆಗಳ ಸದ್ದು, ಕಿಚನ್ನ ಸುವಾಸನೆಯು, ಟಿವಿಯಲ್ಲಿ ಯಾವ ಶಬ್ದವೂ ಇವತ್ತು ಯಾವುದೂ ಇರಲಿಲ್ಲ. ಅವನು ಹಾಲ್ಗೆ ಬಂದ. ಅಪ್ಪ ಸೋಫಾದ ಮೇಲೆ ಕೂತು ಪತ್ರಿಕೆಯನ್ನು ನೋಡ್ತಿದ್ದರು. ಅಕ್ಕ ರೂಮ್ನಲ್ಲಿ ಆನ್ಲೈನ್ ಕ್ಲಾಸಿಗೆ ತಯಾರಾಗುತ್ತಿದ್ದಳು. ಆದರೆ ಅಮ್ಮ ಕಾಣಲಿಲ್ಲ. ಅಪ್ಪ, ಅಮ್ಮ ಎಲ್ಲಿ? ರಘು ಕೇಳಿದ್ದಕ್ಕೆ ಅವರು ಹೇಳ್ತಾರೆ, ಊರಿಗೆ ಹೋಗಿದ್ದಾಳೆ, ಚಿಕ್ಕಮ್ಮನಿಗೆ ಜ್ವರ, ಹಾಗಾಗಿ ನೋಡಿ ಬರೋಕ್ಕೆ ಹೋಗಿದ್ಲು ಅಂತ ಹೇಳಿ ಅವರಪ್ಪ ನಿಧಾನವಾಗಿ ರಘುಗೆ ಹೇಳ್ತಾರೆ. ರಘು ಅಮ್ಮ ಇಲ್ಲದ ಅನುಭವ ಇದೆ ಮೊದಲ ಬಾರಿಗೆ ಅವನಿಗೆ ಆಗ್ತಾ ಇರುತ್ತೆ. ಮನೆಯಲ್ಲಿ ನೋಡಿ ಖಾಲಿ ಆಗ್ತಾಯಿತ್ತು. ಅವನು ಬಿಟ್ಟೋಗಿದ್ದ ತಟ್ಟೆ, ಮುಂದೆ ಹಾಕಿದಂಥ ಚಪ್ಪಲಿಗಳು ಎಲ್ಲವೂ ಅಮ್ಮ ಇದ್ದಿದ್ರೆ ಸರಿಯಾಗಿ ಎತ್ತಿರ್ತಾಯಿದ್ರು. ಆದರೆ ಇಲ್ಲ. ಅಮ್ಮನಿಲ್ಲದ ಮೊದಲ ಬೆಳಿಗ್ಗೆ ಅಕ್ಕ ಕಿಚನ್ನಲ್ಲಿ ತಿಂಡಿ ಮಾಡೋದಕ್ಕೆ ಪ್ರಯತ್ನಿಸ್ತಾಳೆ. ರಘು ಒಳಗೆ ಹೋಗಿ ಅವಳು ಹಾಕಿದ ಹಿಟ್ಟನ್ನು ನೋಡಿದ. ಅಯ್ಯೋ ಅಕ್ಕ, ಇದು ಹಿಟ್ಟೋ ಸಿಮೆಂಟೋ ಅಕ್ಕ ಅಂತ ಕೇಳಿದ್ದಕ್ಕೆ ಅಕ್ಕ ಅದಕ್ಕೆ ತಲೆ ಕೇರ್ಕೊಂಡು ಏನು ಮಾಡೋದು ರಘು, ಅಮ್ಮ ಇದ್ದರೆ ಗಟ್ಟಿಯಾಗಿ ಹಾಕಬೇಡ ಅಂತ ಹೇಳ್ತಿದ್ಲು. ಈಗ ಅದೇನು ಅಂತ ಹೇಳಿ ಗೊತ್ತಾಗ್ತಾ ಇದೆ ನನಗೆ ಅಂತ ಹೇಳ್ತಾಳೆ. ಮತ್ತು ರಘು ಕಾಪಿ ಮಾಡಲು ಪ್ರಯತ್ನಿಸ್ತಾನೆ. ಮೊದಲ ಕಪ್ ಒಳಗಿನಿಂದ 1 ಕಪ್ ನೀರು, 2ನೇ ಕಪ್ ಹಾಲು ಜಾಸ್ತಿ ಹಾಕ್ತಾನೆ. ಆದರೆ ಅಕ್ಕ ನಗ್ತಾಳೆ, ಇದು ಕಾಫಿನೋ ಗೋಧಿ ಹಿಟ್ಟಿನ ಗಂಜಿನೋ ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳಿ ಈ ಕಡೆ ಗೇಲಿ ಮಾಡಿ ತಮ್ಮನಿಗೆ ನಗ್ತಾ ಇರ್ತಾಳೆ. ಆ ದಿನ ಬೆಳಿಗ್ಗೆ ಗಡಿಬಿಡಿಯಲ್ಲಿ 3 ಜನ ಸೇರಿಕೊಂಡು ತಿಂಡಿ ಪ್ರಯತ್ನ ಮಾಡ್ತಾರೆ. ಉಪಹಾರ ಹೆಂಗೋ ಮಾಡಿ ತಿಂತಾರೆ. ತಿಂಡಿ ತಿಂದ ನಂತರ ಎಲ್ಲರಿಗೂ ಅಮ್ಮನೊಬ್ಬರ ಮೌಲ್ಯ ಎಷ್ಟು ದೊಡ್ಡದು ಅಂತ ಹೇಳಿ ಗೊತ್ತಾಗತ್ತೆ. ಮತ್ತು ಮನೆ ಕೆಲಸವೇ ಕಷ್ಟವೇ. ಬೆಳಿಗ್ಗೆ 11ಕ್ಕೆ ಅವ್ರ ಅಪ್ಪ ಫೋನ್ ಮಾಡ್ತಾರೆ. ರಘು, ನೀನು ಅಕ್ಕ ಹಾಲು ಸ್ವಚ್ಛ ಮಾಡಿರಿ, ಅಮ್ಮ ಬಂದಾಗ ಮನೆ ಗಲೀಜಾಗಿರಬಾರ್ದು ಅಂತ ಹೇಳ್ತಾರೆ. ರಘು ಏನು ಮಾಡ್ತಾನೆ, ಒಂದು ಸತಿ ಹಾಲು ಕಡೆ ನೋಡ್ತಾನೆ. ಪೇಪರ್ಗಳು, ಇಲ್ಲಿ ಚಿಪ್ಸ್ ಪ್ಯಾಕೆಟು, ಅಲ್ಲಿ ಕೋಣೆಯಲ್ಲಿ ಅಕ್ಕ ಬಿಟ್ಟಿದ್ದ ಬ್ಯಾಗು ಎಲ್ಲ ನೋಡ್ಬಿಟ್ಟು ಅಮ್ಮ ಇದನ್ನೆಲ್ಲ ಡೈಲಿ ಮಾಡ್ತಾಯಿದ್ರು ಅಂತ ಅಂದ್ಕೊತಾನೆ. ಆಮೇಲೆ ಅವನು ಬೆಡ್ರೂಮ್ ಸ್ವಚ್ಛ ಮಾಡಿ, ಅವ್ರ ಅಕ್ಕ ಹಾಲು ಸ್ವಚ್ಛ ಮಾಡಿ, ಇಬ್ಬರು ಬೆಡ್ಶೀಟ್ ಎಲ್ಲ ಮಡಚಿ ಇಡೋಕ್ಕೆ ಪ್ರಯತ್ನ ಪಡ್ತಾರೆ. ಆಮೇಲೆ ಹೊದಿಕೆ ಎಲ್ಲ ಅವ್ರಿಗೆ ತೊಂದರೆ ಕೊಟ್ಟಿತ್ತು. ಅಪ್ಪ ನಗ್ತಾ ಹೇಳ್ತಾರೆ, ಅಮ್ಮ ಇದ್ದಾಗ ಇಷ್ಟು ಗದ್ದಲ ಮಾಡ್ತೀವಿ, ಶುಚಿ ಮಾಡೋದಕ್ಕೆ ಪ್ರಯತ್ನ ಪಡಲ್ಲ. ಆಮೇಲೆ ಅಪ್ಪನ ಕಾಳಜಿ ಮಾತು. ಮಧ್ಯಾಹ್ನಕ್ಕೆ ಅಪ್ಪ ಊಟವನ್ನು ಮಾಡೋದಕ್ಕೆ ಪ್ರಯತ್ನಿಸಿದರು. ರಘು ಅಕ್ಕ ಇಬ್ಬರು ಬೆಡ್ ಮೇಲೆ ಕುಳಿತು ಇವತ್ತು ಊಟ ಎಂತ ಇರಬೇಕು ಅಂತ ಅಂದಾಜಿಸಲು ಶುರು ಮಾಡಿದರು. ಅಪ್ಪ ಅವರು ದಾಲು ಮತ್ತು ಟೊಮೆಟೊ ಸಾರು, ಅನ್ನ ತಯಾರು ಮಾಡ್ತಾರೆ. ಹಾಗೆ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿದಾಗ ಸಾರು ಹಾಳಾಗತ್ತೆ. ಆದರೂ 3 ಜನ ಕೂತ್ಕೊಂಡು ಅದನ್ನೇ ನಿಶ್ಶಬ್ದವಾಗಿ ಊಟ ಮಾಡ್ಕೊತಾರೆ. ಅವರಕ್ಕ ಹೇಳ್ತಾಳೆ, ಅಪ್ಪ ನೀನು ಇಷ್ಟು ಮಾಡೋದನ್ನು ನೋಡಿದರೆ ಅಮ್ಮನಿಗೆ ಎಷ್ಟು ಒತ್ತಡ ಇರುತ್ತಾ ಇದೆ ಅಂತ ಹೇಳಿ ನಮಗೀಗ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ದಕ್ಕೆ ಅವರಪ್ಪ ಹೌದು ಅಂತ ಹೇಳ್ತಾರೆ. ಅವಳು ಬ್ಯಾಕ್ ಬೋನ್ ಇದ್ದಂಗೆ ಈ ಮನೆಗೆ, ನಾವು ಅವಳಿಗೆ ಗಮನನೇ ಕೊಡಲ್ಲ ಅಂತ ಹೇಳ್ತಾರೆ. ಸಂಜೆ ಅವರಮ್ಮ ವಾಟ್ಸಪ್ ಮಾಡ್ತಾರೆ, ಊಟ ಆಯಿತಾ ಅಂತ ಮೆಸೇಜ್ ಕಳಿಸ್ತಾರೆ. ರಘು ಹೌದು ಅಂತ ಹೇಳಿ ಬರಿಬೇಕು ಅನ್ನೋಷ್ಟೊತ್ತಿಗೆ ಅವರಕ್ಕ ಫೋನ್ ಕಸ್ಕೊಂಡು, ಅಮ್ಮ ನೀನಿಲ್ಲದೆ ಮನೆಯಲ್ಲಿ ಊಟನೇ ಮಾಡೋದು ಕಷ್ಟ ಆಗಿದೆ ಅಮ್ಮ ಅಂತ ಕೇಳಿದ್ದಕ್ಕೆ ಅವರಮ್ಮ ಹೇಳ್ತಾರೆ, ನಾನು ನಾಳೆ ಬರ್ತೀನಿ ಅಂತ ಹೇಳಿ ಹೃದಯ ಸ್ಟಿಕ್ಕರನ್ನು ಕಳಿಸ್ತಾರೆ. ಈ ಕಡೆ ಅವ್ರು ಬರೋದು ವಿಚಾರ ಕೇಳಿ ಮತ್ತೆ ಅವ್ರ ಮನೆಗೆ ಚೈತನ್ಯ ಬಂದಂತೆ ಭಾಸವಾಗತ್ತೆ. ಅಮ್ಮ ಬರ್ತಾರೆ ಅಂತ ಹೇಳಿ ಮರುದಿನ ಬೆಳಿಗ್ಗೆನೇ ಮನೆ ಬಾಗಿಲಿಗೆ 10 ಗಂಟೆ ಅಷ್ಟೊತ್ತಿಗೆ ಬರ್ತಾರೆ. ರಘು ಮುಂಚೆನೇ ಓಡಿ ಹೋಗಿ ಅಮ್ಮನ ಬ್ಯಾಗ್ ಹಿಡಿದುಕೊಳ್ತಾನೆ. ಅಕ್ಕ ಅವ್ರ ಅಮ್ಮನನ್ನು ಬಿಗಿಯಾಗಿ ಅಪ್ಕೊತಾಳೆ. ಅವರಪ್ಪ ಕುತ್ತ ಕಣ್ಮಣಿ ಬಂದಳು ಅಂತ ಹೇಳ್ತಾ ಇರ್ತಾರೆ. ಅವರಮ್ಮ ಹಾಲು ನೋಡ್ಬಿಟ್ಟು, ಇಷ್ಟು ಸ್ವಚ್ಛ ಮಾಡಿಟ್ಟಿದ್ದೀರಾ, ನನ್ನ ಮಕ್ಕಳು ದೊಡ್ಡವರಾಗ್ತಾ ಇದ್ದೀರಾ ಅಂತ ಹೇಳಿ 3 ಜನ ಅವ್ರು ನಗೋದನ್ನು ನೋಡ್ತಾರೆ. ಅವರಮ್ಮ ಕಿಚನ್ಗೆ ಹೋದಾಗ ರಘು ಅವರು ಹಿಂಬಾಲಿಸಿ, ಅಮ್ಮ ನೀವು ನಾನಿಲ್ಲದೆ ಬೇರೆ ದಿನ ಮ್ಯಾನೇಜ್ ಮಾಡೋಕ್ಕೆ ಆಗೋದೇ ಇಲ್ಲ, ನೀವಿಲ್ಲ ಅಂದರೆ ಅಂತ ಹೇಳಿ. ಅದಕ್ಕೆ ಅವರಮ್ಮ ನಗ್ತಾ, ನನಗೋ ನಿಮ್ಮ ಹೆಸರು ಅಂತ ಒಬ್ಬರಿಂದಲ್ಲ, ಪ್ರೀತಿಯಿಂದ ನಿಂತಿರೋದು ನನಗೆ ನೀವೆಲ್ಲರೂ ಮುಖ್ಯ ಅಂತ ಹೇಳ್ತಾರೆ. ರಘು ಮನಸ್ಸಿನಲ್ಲಿ ಇದೇ ನಿಜ ಅಂತ ಭಾವಿಸಿ ಅಮ್ಮನಿಗೆ ಸಣ್ಣದಾಗಿ ಕಾಫಿ ಮಾಡಿ ಕೊಡ್ತಾನೆ. ಅಮ್ಮ ಆ ಕಾಫಿ ಕುಡಿದ್ಬಿಟ್ಟು ತುಂಬ ಚೆನ್ನಾಗಿದೆ, ಯಾರು ಮಾಡಿದ್ದು ಅಂತ
ಕೇಳ್ತಾರೆ. ಅದಕ್ಕೆ ರಘು ಅವ್ರ ಅಕ್ಕ ಹೇಳ್ತಾಳೆ, ರಘು ಅಮ್ಮ ಮಾಡಿದ್ದು ಅಂತ ಹೇಳಿದ್ದಕ್ಕೆ, ಓ ನನ್ನ ಮಗ ದೊಡ್ಡವನಾಗ್ಬಿಟ್ಟ ಅಂತ ಹೇಳ್ತಾರೆ. ಈ ಕಡೆ ರಘು ನಾಚಿಕೆ ಪಟ್ಕೊಳ್ತಾನೆ. ಈ ಕತೆ ಕೊನೆ ಏನಂದರೆ, ಇದೊಂದು ದೊಡ್ಡ ಘಟನೆ ಇರಲಿಲ್ಲ. ಯಾರೂ ಹತ್ತಿಲ್ಲ, ಯಾರೂ ಸತ್ತಿಲ್ಲ, ಯಾರೂ ಡ್ರಾಮ್ ಮಾಡಲಿಲ್ಲ. ಸಾಧಾರಣವಾಗಿ ಮನೆ ಸಾಮಾನ್ಯ ಜನದಲ್ಲಿ ನಡೆಯೋ ಜೀವನ. ಆದರೆ 2 ದಿನದಲ್ಲಿ ಕುಟುಂಬಕ್ಕೆ ತಿಳಿದ ಪಾಠ, ಅಮ್ಮನ ಕೆಲಸಗಳು ಸಣ್ಣವಲ್ಲ,